ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡಗೆ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ರಾಜೀವ್ ಗೌಡ ಗೌಪ್ಯವಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ರಾಜೀವ್ ಗೌಡ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಿಗಿ ಬಂದೋಬಸ್ತ್ ನಲ್ಲಿ ಕರೆತರಲಿಕ್ಕಿರುವಂತಹ ಪೊಲೀಸರು ಚಿಕ್ಕಬಳ್ಳಾಪುರದಿಂದ ನೇರ ಶಿಡ್ಲಘಟ್ಟಕ್ಕೆ ಕರೆತರಲಿಕ್ಕಿದ್ದಾರೆ. ಪೊಲೀಸರು ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ಇರುವಂತಹ ರಾಜೀವ್ ಗೌಡ ಪೊಲೀಸ್ ಗೆಸ್ಟ್ ಹೌಸ್ ಸುತ್ತ ಖಾಕಿ ಕಣ್ಗಾವಲನ್ನ ಇರಿಸಲಾಗಿದೆ. ಶಿಡ್ಲಘಟ್ಟ ಠಾಣೆ ಬಳಿ ಬರ್ತಾ ಇರುವಂತಹ ರಾಜೀವ್ ಗೌಡ ಬೆಂಬಲಿಗರು ಶಿಡ್ಲಘಟ್ಟ ನಗರ ಠಾಣೆ ಸುತ್ತ ಪೊಲೀಸ್ ಹೈ ಅಲರ್ಟ್ ತೆಗೆದುಕೊಂಡಿದೆ. ರಾಜೀವ್ಗೆ ಬೆಂಬಲಿಸಿದ್ದಕ್ಕೆ ಉದ್ಯಮಿ ಮೈಕಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಕಲ್ ಮತ್ತು ರಾಜೀವ್ ಗೌಡ ಇಬ್ಬರನ್ನೂ ಕೂಡ ಕರೆತರಲಿಕ್ಕಿದ್ದಾರೆ ಪೊಲೀಸರು. ಗನಂದಾರಿ ಕೆಲಸ ಮಾಡಿದ ಇವನಿಗೆ ರಕ್ಷಣೆ ಬೇರೆ ಬೇಕು, ಇವರುಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈ ಕಾರ್ಯಕರ್ತರಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕೆಲಸಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಜೈಕಾರ ಹಾಕಿ ಅವ್ರ ಪರವಾಗಿ ನಿಂತ್ಕೊಳ್ಳಿ, ಸಿಹಿಯನ್ನ ಹಂಚಿ ಮಾಡಿ ಯಾರೂ ಬೇಡ ಅಂತ ಹೇಳೋದಿಲ್ಲ. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಒಬ್ಬ ಮಹಿಳೆಗೆ ನಿಂದಿಸಿದ್ದಾರೆ ಅಂತ ಗೊತ್ತಿದ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಿಲ್ತಾ ಇದ್ದಾರೆ. ಈ ಶಿಡ್ಲಘಟ್ಟ ಪೊಲೀಸ್ ಅಧಿಕಾರಿಗಳು ಏನು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಕೋರ್ಟಿಗೆ ಏನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸಿದ್ಧತೆಗಳಾಗ್ತಾ ಇತ್ತು, ಅಲ್ಲಿಗೆ ಜಮಾವಣೆ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ಮೂರ್ಖತನದ ಪರಮಾವಧಿ. ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಈ ರೀತಿಯಾಗಿ ನಿಂದಿಸಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ಅದು ಕೂಡ ಮಹಿಳಾ ಅಧಿಕಾರಿಗೆ, ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಗೆ ಧಮಕಿಯನ್ನು ಹಾಕಿದ್ದು ಆ ಆಡಿಯೋ ನೀವು ಕೂಡ ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಿ. ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ. ಎಲ್ಲೆಲ್ಲಿ ಈತ ತಪ್ಪಿಸ್ಕೊಂಡು ಹೋದ, ಯಾರ ಸಪೋರ್ಟನ್ನು ಪಡೆದುಕೊಂಡ, ಅವ್ರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಇಲ್ಲಿ ಬರೀ ರಾಜೀವ್ ಗೌಡ ಮಾತ್ರ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇಲ್ಲ, ಆತನಿಗೆ ಸಪೋರ್ಟ್ ಮಾಡಿದ್ನಲ್ಲ ಮೈಕಲ್, ಆತನನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಚಿಕ್ಕಬಳ್ಳಾಪುರ ಗೆಸ್ಟ್ ಹೌಸ್ನಲ್ಲಿ ಗೌಪ್ಯ ವಿಚಾರಣೆಯಲ್ಲಿ ರಾಜೀವ್ ಗೌಡ ಯಾವುದಾದ್ರೂ ವಿಚಾರವನ್ನ ಬಾಯ್ಬಿಟ್ಟಿದ್ದಾನ? ಯಾರ ಸಪೋರ್ಟ್ ಅನ್ನ ತೆಗೆದುಕೊಂಡು ರೈಟ್ ಸದ್ಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವ. ನೋಡಿ, ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ, ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಈಗಿನ ವಾತಾವರಣ ಸ್ವಲ್ಪ ತಿಳಿಯಾಗಿದ್ದಂತೆ ಕಾಣಿಸ್ತಾ ಇದೆ. ಅಧಿಕಾರಿಗಳು ಇದು ಯಾವುದಕ್ಕೂ ಕೂಡ ಸೊಪ್ಪಾಕೋದಿಲ್ಲ, ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡೇ ಅವರು ಈ ರಾಜೀವ್ ಗೌಡ ಮತ್ತು ಈ ಮೈಕಲ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗುತ್ತೆ. ಶಿಡ್ಲಘಟ್ಟ ನಗರ ಠಾಣೆ ಸುತ್ತ ಪೊಲೀಸ್ನವರು ಹೈ ಅಲರ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಮಹಿಳೆಗೆ ಏನು ಚಪ್ಪಲಿಯಿಂದ ಹೊಡೆಸ್ತೀನಿ, ಬೆಂಕಿ ಇಟ್ಟು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಈ ರೀತಿಯಾಗಿ ಜೀವ ಬೆದರಿಕೆಯನ್ನು ಹಾಕಲಾಗಿತ್ತು. ಇದಾದ ನಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಷಮೆ ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದರು. ಬಟ್ ಆದರೆ ಅವರಿಗೆ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಈಗಾಗಲೇ ಸಿಗ್ತಾ ಇರುವಂತಹ ಮಾಹಿತಿ. ಮಂಗಳೂರಿನಲ್ಲಿ ರಾಜೀವ್ ಗೌಡ ಅಡಗಿ ಕುಳಿತಿದ್ದು ಎಲ್ಲಿ ಗೊತ್ತಾ? ಇಂಚಿಂಚು ಮಾಹಿತಿ ನೀಡ್ತಾ ಹೋಗ್ತೀವಿ ನೋಡಿ. ರಾಜೀವ್ ಗೌಡ ತಲೆಮರೆಸ್ಕೊಂಡಿದ್ದಂತಹ ಜಾಗ ಕೂಡ ಪತ್ತೆಯಾಗಿದೆ. ರಾಜೀವ್ ಗೌಡ ಸೀಕ್ರೆಟ್ ಹೈಡ್ ಔಟ್ ಸ್ಪಾಟ್ ಕೂಡ ಪತ್ತೆಯಾಗಿದೆ. ಜೇಕ್ ಎಕೋ ಡಿಸೈನ್ ಸ್ಟೋರ್ನಲ್ಲಿ ಅವಿತಿದ್ದಂತಹ ರಾಜೀವ್ ಗೌಡ, ಪಚ್ಚನಾಡಿ ಬಳಿಯ ಜೇಕ್ ಎಕೋ ಡಿಸೈನ್ ಸ್ಟೋರ್ ಫಾರ್ಮ್ ಹೌಸ್ ಇದು. 4 ದಿನ ಇಲ್ಲೇ ಅವಿತು ಕುಳಿತುಕೊಂಡಿದ್ದಂತಹ ರಾಜೀವ್ ಗೌಡ, ಮಂಗಳೂರಿನಲ್ಲಿ ರಾಜೀವ್ ಗೌಡ ಅಡಗಿ ಕೂತಿದ್ದು ಎಲ್ಲಿ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಫಾರ್ಮ್ ಹೌಸ್ನಲ್ಲಿ ಕೂತ್ಕೊಂಡಿದ್ದಂತೆ 4 ದಿನಗಳ ಕಾಲ. ಯಾವುದೇ ನೆಟ್ವರ್ಕ್ ಇಲ್ಲದ ಪ್ಲೇಸ್ನಲ್ಲಿ ಕೂತ್ಕೊಂಡ್ರೆ ನನ್ನನ್ನು ಕಂಡು ಹಿಡಿಯೋದು ಕಷ್ಟ, ಅಧಿಕಾರಿಗಳಿಗೆ ಸರಿಯಾಗಿ ಚಳ್ಳೆ ಅಂತ ತಿನ್ನಿಸ್ಬೋದು, ಅಧಿಕಾರಿಗಳಿಗೆ ಮಣ್ಮುಕ್ಕುವಂತಹ ಕೆಲಸವನ್ನ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡು 4 ದಿನಗಳ ಕಾಲ ಫಾರ್ಮ್ ಹೌಸ್ನಲ್ಲೇ ಕೂತ್ಕೊಂಡಿದ್ದಂತೆ. ಅದಾದ ನಂತರ ಬೇರೆ ಕಡೆಗೆ ಶಿಫ್ಟ್ ಆದರೆ ಒಳಿತು ಅಂತ ಹೇಳಿ, ಇದೇ ನೋಡಿ ಫಾರ್ಮ್ ಹೌಸ್, ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ,
ಸದ್ಯಕ್ಕೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಗೆಸ್ಟ್ ಹೌಸ್ನಲ್ಲಿ. ಎಷ್ಟು ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಖಂಡಿತ ಏನು ಶಿಲ್ಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಕೈ ಮುಖಂಡ ರಾಜೀವ್ ಗೌಡ ಏನು ಪ್ರಾಣ ಬೆದರಿಕೆ ಹಾಕಿ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ರು. ಆ ಪ್ರಕರಣದಲ್ಲಿ ಈಗ ರಾಜೀವ್ ಗೌಡ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ. ಇದೇ ಪ್ರಕರಣದಲ್ಲಿ ನಿನ್ನೆ 4 ಗಂಟೆ 15 ನಿಮಿಷ ಸರಿಯಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾನೂನು ಪ್ರಕ್ರಿಯೆಗಳು ಸಹ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ನಗರ ಠಾಣೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ಇವತ್ತು ರಾಜೇಗೌಡರನ್ನ ರಾತ್ರಿ 4 ಗಂಟೆ ಸರಿಯಾಗಿ ಕರ್ಕೊಂಡ್ಬಂದು ಅಲ್ಲಿ ಒಂದು ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿಂದ ಈಗ ಕೋರ್ಟ್ ಸಮಯ ಕೂಡ 3 ಗಂಟೆಗೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಕೋರ್ಟ್ ಏನು 3 ಗಂಟೆಗೆ ಲಭ್ಯ ಮಾಹಿತಿ ಏನು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತೇಳಿ ಪೊಲೀಸರಿಗೂ ಮಾಹಿತಿ ಕೊಟ್ಟಿರ್ತಕ್ಕಂಥ ಇವತ್ತು ಗೆಸ್ಟ್ ಹೌಸ್ ನಲ್ಲಿ ಇನ್ನೂ ಇರಿಸಿಕೊಂಡು ಅವ್ರನ್ನ ವಿಚಾರಣೆ ಮುಂದುವರಿಸಿದ್ರೆ, ಮತ್ತೆ ಅದಾದ ಬಳಿಕ ಕೋರ್ಟ್ ಸಮೀಪ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದ ಬಳಿಕ 3 ಗಂಟೆ ಸರಿಯಾಗಿ ಇವತ್ತು ಏನು ರೋಷನ್ ಅಂತಕ್ಕಂಥವ್ರು ಏನು ಜಡ್ಜ್ ಇದ್ದಾರೆ ಅವ್ರ ಮುಂದ್ಗಡೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಸಾಧ್ಯತೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಗೆಸ್ಟ್ ಹೌಸ್ ಅಲ್ಲಿ ಮತ್ತೆ ಶಿಲ್ಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಇವತ್ತು ಮತ್ತೆ ಕೋರ್ಟ್ ಈ 3 ಕಡೆಯೂ ಸಹ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಮತ್ತೆ ಈ 3 ಕಡೆಯೂ ಸಹ ರಾಜೇಗೌಡರ ಬೆಂಬಲಿಗರು ಬಂದು ಆ ಒಂದು ದಾಂಧಲೆ ಮಾಡಬಹುದು ಅಥವಾ ಗಲಭೆ ಸೃಷ್ಟಿ ಮಾಡಬಹುದು ಅಂತೇಳಿ ಇವತ್ತು 3 ಕಡೆಯಿಂದನೂ ಸಹ ಇವತ್ತು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹಾಕಿ ಕ್ರಮ ಕೈಗೊಳ್ಳತಕ್ಕಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.